ನೀವು ಪ್ರೋತ್ಸಾಹಿಸಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ವಿಡಿಯೋಗಳನ್ನು ಕೊನೆಯವರೆಗೆ ನೋಡಿರಿ. ನಿಮ್ಮ ಸಹಕಾರ ಮುಂದುವರಿಯಿರಿ. ಕೆಳಗಡೆ ಒಂದು ಸ್ಪೂನ್ನಲ್ಲಿ ಒಂದು ಸ್ವಲ್ಪ ಶಿವಾದ ಹುಳುಕು ಹಲ್ಲು, ಒಸಡಿನಲ್ಲಿ ರಕ್ತಸ್ರಾವ, ಒಸಡಿನಲ್ಲಿ ಊತ ಇವುಗಳನ್ನು ವಾಸಿ ಮಾಡ್ತದೆ. ಇಲ್ಲಿ ವಿಡಿಯೋದಲ್ಲಿ ನಿಮಗೆ ಕಾಣ ಬರ್ತಾ ಇದೆ, ಒಂದು ತಟ್ಟೆಯಲ್ಲಿ 5 ಡಬ್ಬಿಗಳಿದೆ. ಮಧ್ಯದಲ್ಲಿರುವ ಒಂದು ಡಬ್ಬಿ ತೆರೆದುಕೊಂಡಿದೆ. ಕೆಳಗಡೆ ಒಂದು ಸಣ್ಣ ಚಮಚದಲ್ಲಿ ಒಂದು ತುಸ ಮೂಲಿಕಾ ಪುಡಿಯನ್ನು ಇಡಲಾಗಿದೆ. ಇದು ಹಲ್ಲು ನೋವು, ಹುಳುಕು ಹಲ್ಲು, ಒಸಡು ಊತ, ಒಸಡಿನಲ್ಲಿ ರಕ್ತಸ್ರಾವ, ಹಲ್ಲಿನಲ್ಲಿ ರಕ್ತಸ್ರಾವವನ್ನು ಗುಣ ಮಾಡುತ್ತೆ. ಇದು ಶಿವಾದಂತಕಾಂತಿ ಮೂಲಿಕಾ ಪುಡಿ. ಈ ಮೂಲಿಕಾ ಪುಡಿಯನ್ನು ಒಂದು ದಿನಕ್ಕೆ 5 ಸಲ ನೀವು ಬಳಕೆ ಮಾಡಬೇಕು. ಹೀಗೆ ಬಳಕೆ ಮಾಡುವುದರಿಂದ ನಿಮ್ಮ ಹಲ್ಲು ನೋವು, ಹುಳುಕು ಹಲ್ಲು, ಒಸಡಿನಲ್ಲಿ ರಕ್ತಸ್ರಾವ ಇವೆಲ್ಲವುಗಳನ್ನು ಕೂಡ ಸಂಪೂರ್ಣವಾಗಿ ಗುಣ ಮಾಡಿಕೊಳ್ಳಬಹುದು. ಈ ಹಲ್ಲು ನೋವು, ಹುಳುಕು ಹಲ್ಲು ನಿಮಗೆ ಎಷ್ಟೇ ವರ್ಷದಿಂದ ಇರಲಿ, ಸಂಪೂರ್ಣವಾಗಿ ಅದನ್ನು ಇದು ಗುಣ ಮಾಡುತ್ತದೆ. ಇದನ್ನು ನೀವು ಕಡ್ಡಾಯವಾಗಿ ದಿನಕ್ಕೆ 5 ಸಲ ಬಳಸಬೇಕು. ಇದು ಶಿವಾದಂತಕಾಂತಿ ಮೂಲಿಕಾ ಪುಡಿ. ಇದನ್ನು ಮೂಲಿಕಾ ಸಸ್ಯೋತ್ಪನ್ನಗಳಿಂದ ಸಿದ್ಧಪಡಿಸಲಾಗಿದೆ. ಇದು ಹಲ್ಲು ನೋವು, ಹುಳುಕು ಹಲ್ಲು, ಒಸಡಿನಲ್ಲಿ ರಕ್ತಸ್ರಾವ, ಹಲ್ಲುಗಳಲ್ಲಿ ರಕ್ತಸ್ರಾವ ಸಂಪೂರ್ಣವಾಗಿ ಗುಣ ಮಾಡುತ್ತದೆ. ಹಲ್ಲು ನೋವು, ಹುಳುಕು ಹಲ್ಲು ವಾಸಿ ಮಾಡಿಕೊಳ್ಳುವುದಕ್ಕೆ ಅದರ ಉಪಯೋಗ, ಅದರ ಬಳಕೆ ಹೇಗೆ ಎನ್ನುವುದರ ಬಗ್ಗೆ ನಿಮಗೆ ಮಾಹಿತಿಯನ್ನು ಕೊಡ್ತೇವೆ. ಅಲ್ಲಿ ಸ್ಪೂನಿನಲ್ಲಿ ಒಂದು ತುಸ ಚಮಚದಲ್ಲಿ ಪೌಡರನ್ನು ಇಡಲಾಗಿದೆ. ಇದನ್ನು ಯಾವಾಗ ಬಳಕೆ ಮಾಡಬೇಕು? ಮಲಗಿಕೊಳ್ಳುವ ಮುಂಚೆ, ಸ್ನಾನದ ಮನೆಯಿಂದ ಹೊರಗೆ ಬಂದ ಮೇಲೆ ಈ ಪೌಡರನ್ನು ಒಂದು ತುಸ ಎಡ ಅಂಗೈಗೆ ಹಾಕಿಕೊಂಡು, ಎಲ್ಲಿ ನಿಮಗೆ ಹಲ್ಲು ನೋವು, ಹುಳುಕಲ್ಲು ಇದೆ ಅಲ್ಲಿ ಜಾಗಕ್ಕೆ ಇದನ್ನು ಹಾಕಿಕೊಳ್ಳಬೇಕು. ಆ ಜಾಗದಲ್ಲಿ ಮತ್ತೆ ಮತ್ತೆ ಹಾಕುವುದರಿಂದ ಎಲ್ಲಿ ನಿಮ್ಮ ಹಲ್ಲು ನೋವು, ಹುಳುಕಲ್ಲು, ರಕ್ತಸ್ರಾವ, ನೋವು ಇವೆಲ್ಲ ಬರ್ತಾ ಇರ್ತದೆ, ಔಷಧಿ ಅಲ್ಲಿಗೆ ನೀವು ಮತ್ತೆ ಮತ್ತೆ ಹಾಕಬೇಕು. ಹಾಗೆ ಹಾಕುವುದರಿಂದ ನಿಮ್ಮ ಹಲ್ಲು ನೋವು, ಹುಳುಕಲ್ಲು, ರಕ್ತಸ್ರಾವ, ಒಸಡು ಊತದಿಂದ ಪಾರಾಗಬಹುದು. ಮತ್ತಷ್ಟು ತಿಳುವಳಿಕೆ, ಅದನ್ನು ಒಂದು ದಿವಸಕ್ಕೆ 5 ಸಲ ಹಾಕಬೇಕು. ಈಗಾಗಲೇ ಹೇಳಿದಾಗೆ ಟಿಫನ್ ಆದಮೇಲೆ ಬಾಯಿ ತೊಳ್ಕೊಂಡು ಹಾಕಬೇಕು, ಊಟ ಆದಮೇಲೆ ಬಾಯಿ ತೊಳ್ಕೊಂಡು ಹಾಕಬೇಕು, ರಾತ್ರಿ ಮಲ್ಕೊಳ್ಬೇಕಾದ್ರೆ ಹಾಕ್ಕೊಂಡು ಮಲ್ಕೊಳ್ಬೇಕು. ನಂತರ ಅದರಲ್ಲಿ ರಸ ಬರ್ತದೆ, ನೀವು ಹಾಕ್ಕೊಂಡಾಗ ನಾಲಿಗೆಯಲ್ಲಿ ಜೊಲ್ಲು ರಸ ಸಹಜವಾಗಿ ಉತ್ಪತ್ತಿ ಆಗುತ್ತೆ. ಆ ಪೌಡ್ರ್ ಜೊತೆಲಿ ರಸ ಉತ್ಪತ್ತಿಯಾಗಿ ಬಾಯಿ ತುಂಬ ಹರಿದಾಡಿದಾಗ ನುಂಗ್ಕೊಳ್ಬೋದು. ನೀರಲ್ಲಿ ತೊಳ್ಕೊಬಾರ್ದು ಬಾಯನ್ನು. ಈ ಪುಡಿಯನ್ನು ಹುಳುಕಲ್ಲಿನ ಜಾಗಕ್ಕೆ, ಹಲ್ಲು ನೋವಿನ ಜಾಗಕ್ಕೆ, ಒಸಡಿನ ರಕ್ತಸ್ರಾವಕ್ಕೆ ಹಾಕಿದ ಮೇಲೆ ಬಾಯಿ ತೊಳ್ಕೊಬಾರ್ದು. ತೊಳ್ಕೊಂಡ್ರೆ ಔಷಧಿ ಎಲ್ಲ ನೀರಲ್ಲಿ ಹೊರಗೊಟ್ಟತ್ತದೆ. ಅದನ್ನು ಹಾಕಿದ ಮೇಲೆ ಅದು 1 ಗಂಟೆ ಅಲ್ಲಿರಬೇಕು. ಆಗ ನಿಮಗೆ ಅದರ ಪ್ರಯೋಜನ ಸಿಗ್ತದೆ. ಬಾಯಿ ತೊಳ್ಕೊಂಡ್ರೆ ಔಷಧಿ ಎಲ್ಲ ಹೊರಗೊಟ್ಟೋಗ್ತದೆ. ಮತ್ತು ಈ ಔಷಧಿ ಪುಡಿ ಏನಿದೆಯಲ್ಲ, ಇದು ಉರಿಯಲ್ಲ, ನೋಯಲ್ಲ, ನೀವು ಯಾವ ತೊಂದರೆನೂ ಮಾಡಲ್ಲ. ನೀವು ಒಂದು ದಿನಕ್ಕೆ 5 ಸಲ ಹೀಗೆ 1 ವಾರಗಳ ಕಾಲ ಅದನ್ನು ಬಳಸೋದ್ರಿಂದ ಹಲ್ಲು ನೋವಿನಿಂದ, ಒಸಡು ಊತದಿಂದ, ರಕ್ತಸ್ರಾವದಿಂದ, ಹುಳುಕು ಹಲ್ಲಿನಿಂದ ಸಂಪೂರ್ಣವಾಗಿ ಗುಣಮುಖರಾಗಬಹುದು. ಆದ ಕಾರಣ ಕಾಂತಿ ಪುಡಿಯನ್ನು ಉಪಯೋಗಿಸಿ ಹಲ್ಲು ನೋವು, ಹುಳುಕೋಲು, ರಕ್ತಸ್ರಾವ, ಒಸಡು ನೋವಿನಿಂದ ನೀವು ರೋಗ ಮುಕ್ತರಾಗಿರಿ. ಹಲ್ಲು ನೋವಿನಿಂದ, ಹುಳುಕಲ್ಲು ನೋವಿನಿಂದ ಮುಕ್ತರಾಗಿರಿ. ನಿಮ್ಮ ಹೆಸರು? ಈಗ ನೀವು ಏನು ಇಲ್ಲಿ ಯಾಕೆ ಬಂದಿದ್ದೀರಾ? ಹಲ್ಲು ನೋವು. ಹಲ್ಲು ನೋವು ಎಷ್ಟು ಹಲ್ಲಿಗೆ ನೋವಿದೆ? ಮೇಲ್ಗಡೆನೋ ಕೆಳಗಡೆನೋ? ಮೇಲ್ಗಡೆ ಏನು 4 ಅಥವಾ 5 ಹಲ್ಲಿಗ? ಜುಮ್ ಜುಮ್ ಅನ್ನುತ್ತಾ? ಸ್ವಲ್ಪ ತೋರಿಸಿ, ಸ್ವಲ್ಪ. ಹಾಂ ಹಾಂ. ಸೊ ಅದು ಯಾವಾಗಲೂ ಹೊಡೆಯುತ್ತಾ ಮತ್ತು ಇಲ್ಲ ಕೆಲವು ಸಂದರ್ಭದಲ್ಲಿ ಅಷ್ಟೇ ಹೊಡೆಯುತ್ತಾ? ಅಂದರೆ ಇಡೀ ದಿನ ಇರುತ್ತಾ ಅಥವಾ ಸ್ವಲ್ಪ ಹೊತ್ತು ಅಷ್ಟೇ ಇರುತ್ತಾ? ಇಡೀ ದಿನನೇ ಇರುತ್ತೆ. 1 ತಿಂಗಳಿಂದ ಸ್ವಲ್ಪ ಜಾಸ್ತಿ ಆಗಿದೆ. ಸೊ ಅದಕ್ಕೆ ನೀವೇನು ಡಾಕ್ಟ್ರಲ್ಲಿ ತೋರಿಸ್ಲಿಲ್ವಾ? ಅವ್ರೇನು ಹೇಳಿದರು? ಒಂದು ಜೆಲ್ ಕೊಟ್ಟಿದ್ದಾರೆ, ಔಷಧ ಕೊಟ್ಟಿದ್ದಾರೆ ಹಚ್ಕೋಕ್ರಿ. ಆ ಗುಳಿಗೆ ಕೊಟ್ಟಿದ್ದಾರೆ, ಕಮ್ಮಿ ಆಗಿದ್ದಾರೆ. ಮತ್ತೆ ಈಗ ಗೋಲಿ ಕಮ್ಮಿ ಆಗನ ಕಲ್ಲ ಹೆಂಗನ ನೋವಾಕತ್ತವ.
ಈಗ ನೋವು ಆಗ್ತಾ ಇದೆ. ಅದು ಔಷಧ ಹಚ್ಕೊಂಡು ಸ್ವಲ್ಪ ಕಮ್ಮಿ ಆದಂಗೆ ಆಗೋದು ಮತ್ತೆ ನೋವು ಆಗೋದು ಹಿಂಗೆ ಆಗೈತಿ. ಇದೆಲ್ಲ ಯಾವಾಗ ತೊಗೊಂಡಿದ್ರಿ ಅವರಲ್ಲಿ? ಈಗ ಒಂದು ವಾರ ಆಯ್ತು ತಗೊಂಡು. ಒಂದು ವಾರ ಆಯಿತು ತೊಗೊಂಡು. ಒಂದು ವಾರ ತೊಗೊಂಡಿದ್ರು ಈಗ ಮತ್ತೂ ಅದು ಹಲ್ಲು ನೋವಿದೆ, ಜುಮ್ ಜುಮ್ ಅನ್ನತ್ತೆ. ನಿಮ್ಗೆ ಯಾವಾಗ ಉಳ್ಕಲ್ಲಾಗಿತ್ತು? ನಾನು ಅವಾಗ ಇನ್ನೂ 10th ಇದ್ದೆ ರೀ. ಹಾಂ. ಅವಾಗ ಈಗ ಡಿಗ್ರಿ ಮುಗೀತು. ಅವಾಗ ಸ್ವಲ್ಪ ಉಳುಕಾಗಿತ್ತು ರೀ. ಅದು ಎಷ್ಟು ಅಲ್ಲಿಗೆ? ಒಂದೇ ಅಲ್ಲಿಗೆ ಆಗಿತ್ತು ರೀ. ಒಂದೇ ಅಲ್ಲಿಗೆ. ಎಲ್ಲಿ ಮೇಲೆ ಕೆಳಗಡೆಯಿಂದ ದವಡೆನ? ದೌಡಿ ಅಲ್ಲಿ ದವಡೆಯಲ್ಲು ಮೇಲ್ಭಾಗನ ಕೆಳಭಾಗನ? ಕೆಳಗಡೆ. ಕೆಳಭಾಗದ್ದು ಸ್ವಲ್ಪ ತೋರಿಸ್ತೀರಾ? ಅದು ಇವಾಗ ಕ್ಯೂರ್ ಆಗಿದೆ. ಅಂದರೆ ಅವಾಗ ನಾನು ಸ್ವಲ್ಪ ಕ್ಯೂರ್ ಆಗಿದ್ದಿಲ್ಲ ರೀ ಅದು. ಈಗ ನಿಮ್ಗೆ ಅಷ್ಟೇ, ಈಗ ಮೇಲ್ಗಡೆ ಹಲ್ಲು ಜುಮ್ ಜುಮ್ ಅನ್ನತ್ತೆ. ಜುಮ್ ಅಂದು ಹಿಂಗೆ ಉರುಪಿಟ್ಟ ಥರ ಆಗಿ ನೋವು ಜಾಸ್ತಿ ಆಗುತ್ತೆ. ಜಾಸ್ತಿ ನೋವಾಗಿದೆ. ಸೊ ಅದು ಸಂಪೂರ್ಣ ಗುಣ ಆಗಬೇಕು. ಅಲ್ಲೇ ಮಾಡಿ, ಒಳ್ಳೆಯದಾಗಲಿ. ನಿಮ್ಮ ಹೆಸರು? ಪ್ರಭಾರ್. ತಾವೇನು ವಿದ್ಯಾಭ್ಯಾಸ ಮಾಡಿದಿರಿ? SSC ಸರ್. ಈಗ ನಿಮಗೆ ಹಲ್ಲು ನೋವು ಉಳ್ಕಲ್ಲಾಗಿದೆ ಮತ್ತು ಡಾಕ್ಟ್ರ್ ಹತ್ರ ಕ್ಯಾಪ್ ಹಾಕ್ಸ್ಕೊಂಡಿದ್ದೀನಿ ಅಂತೀರಾ. ಇದು ಎಲ್ಲ ಯಾವಾಗಲಿಂದ ಆಗಿದೆ ನಿಮಗೆ? ಈಗ 3-4 ವರ್ಷ ಆಯ್ತು ರೀ. 3-4 ವರ್ಷದಿಂದ. ಎಷ್ಟಲ್ಲಿ ಉಳ್ಕಲ್ಲಾಗಿದೆ, ಎಷ್ಟು ಹಲ್ಲು ನೋವು ಬರ್ತದೆ? ಪೂರ್ತಿ ಎಲ್ಲ ಹಲ್ಲಿ ತಳಗಿನ ನೋವು ಅದ ರೀ. ಎಷ್ಟು ಹಲ್ಲಿಗೆ? 4-5 ಹಲ್ಲಿಗೆ ಅದಾವ ರೀ. ಆದ್ರೆ ಬಲಭಾಗನ ಕೆಳಭಾಗನ? ಕೆಳಗೆ ರೀ. ಕೆಳಗೆ ಬಲಭಾಗನ ಎಡಭಾಗನ? ಈಚೆ ಕಡೆ ಬಲಕ್ಕೆ ರೀ. ಬಲಭಾಗಕ್ಕೆ. ಬಲಭಾಗ 4-5 ಹಲ್ಲಿಗೂ ಹಲ್ಲು ನೋವು ಐತೆ. ಹಾಂ ಐತೆ ರೀ. ಆಮೇಲೆ ಮತ್ತೇನು ಹೊಸಡಿನ ತೊಂದರೆ ಇದ್ರಲ್ಲ, ಅದೇನದು? ಹೊಸಡಿ ಹೂ ಬರ್ತೈತೆ ರೀ. ಮ್ಯಾಗ ಹಿಂಗೆ ಮೆತ್ತಗದಂಗೆ ಹಲ್ಲಿದೆ ನಮ್ಗೆ. ರಕ್ತ ಬರ್ತೈತಿ. ಇದು ಈಗ ರಕ್ತ ಎಲ್ಲೆಲ್ಲಿ ಬರ್ತಾ ಇದೆ, ಎಷ್ಟಕ್ಕೆ ಬರ್ತದೆ, ಎಷ್ಟು ಹಲ್ಲಿಗೆ ಬರ್ತದೆ? ಒಂದು ಹಲ್ಲಿಗೆ ಬರ್ತದೆ, ಭಾಳ ಹಲ್ಲಿಗೆ ಬರ್ತದೆ? ಒಂದು 4 ಹಲ್ಲಿ ಮ್ಯಾಗ ಹೊಸಡಿ ಪೂರ್ತಿ ಉಬ್ಬೈತ್ರಿ. ಅದು ಉಬ್ಬಿದೆ. ರಕ್ತ ಎಲ್ಲಿಗೆ ಬರ್ತದೆ? ಅದ ಹೊಸಡಿನ ಬರ್ತೈತೆ ರೀ. ಬೆಳಗ್ಗೆ ಎದ್ದು ಕೂಡಲೇ ಜಾಸ್ತಿ ಹಿಂಗೆ ಭಯ ನೀರಿಗೆ ಉಗುಳ್ತನ್ರಲ್ಲ, ಹಾಂ, ಅವಾಗ ಭಾಳ ಬಂದಾಗತ್ತೆ. ಒಂದು ಸ್ವಲ್ಪ ತೋರಿಸ್ತೀರ ಬಾಯಿನ? ಸ್ವಲ್ಪ ಇನ್ನು ಸ್ವಲ್ಪ ಜಾಸ್ತಿ ಮಾಡಿ. ಓಹೋ, ಏನ್ರಿ ಅಷ್ಟೊಂದೆಲ್ಲ? ಅಯ್ಯೋ, ಎರಡೂ ಕಡೆ ಆಗಿದೆಯಲ್ರಿ ಕೆಳಭಾಗ. ಇಷ್ಟೆಲ್ಲ ನೋವು ಯಾಕೆ ಅನುಭವಿಸಿದ್ರಿ ನೀವು? ಹಂಗೆ ತೋರ್ಸಲಕತ್ತೇನು ರೀ ಕಂಟಿನ್ಯೂ. ಆದ್ರೆ ತಗಿನ ಅತ್ತಾರಿ ಅವರು ಎಡ್ತಾ. ಅಲ್ಲ, ತೆಗಿಯೋದಲ್ಲ, ನೋವು ಹೆಂಗೆ ಅನುಭವಿಸಿದ್ರಿ ಹೇಳ್ರಲ್ಲ? ಅವು ಪೇನ್ ಕಿಲ್ಲರ್ ಕೊಡ್ತಾರೆ ಸರ್, ಹಿಂಗಾಗಿ. ಹಾಂ, ಎಷ್ಟು ಪೇನ್ ಕಿಲ್ಲರ್ ತಗೊಂಡಿದ್ದೀರಿ? 4 ಸಲ ತೊಗೊಂಡೇ ಇದ್ದೆ ರೀ. ಹಾಂ, ಎಷ್ಟು ವರ್ಷದಿಂದ? ಈಗ 2 ವರ್ಷದ ಜಾಸ್ತಿ ಐತ್ರಿ. ಮಾತ್ರ ಒಂದು ಸ್ವಲ್ಪ ಹಲ್ಲು ಒಂದ ಉಳುಕ್ ತಿಂದಿತ್ತು ರೀ ಈ ಕಡೆ ಸೈಡ್, ಕ್ಯಾಪ್ ಹಾಕೊಂಡ್ರಿ. ಹಾಂ. ಸೊ ಈಗ ಹೊಸಡು ಊತಾಗಿದೆ, ಬೆಳಿಗ್ಗೆ ರಕ್ತ ಬರುತ್ತೆ. ಹಾಂ ಬರ್ತೈತೆ. ಈಗ ಎರಡೂ ಕಡೆ ಉಳ್ಕಲ್ಲಾಗಿದೆಯಲ್ಲ, ಎರಡೂ ಕಡೆ ಬರುತ್ತಾ, ಒಂದೇ ಕಡೆ ಬರುತ್ತಾ? ರಕ್ತ ಮ್ಯಾಗ ಅಷ್ಟ ಬರ್ತೈತಿ, ಹೊಸಡಿ ದಪ್ಪದಲ್ಲ. ರಕ್ತ ಎಲ್ಲಿ ಇಲ್ಲಿ ನೋವು ಅಷ್ಟ ಐತ್ರಿ ಕ್ಯಾಪ್ ಹಾಕೊಂಡು. ಗೊತ್ತಾಯ್ತು, ರಕ್ತ ಹೊಸಡಿನಲ್ಲೇ ಬರೋದು. ಆದರೆ ನಿಮಗೆ ಇದೊಂದೇ ಕಡೆ ಬರುತ್ತಾ, ಇಲ್ಲೂ ಕಡೆ ಬರುತ್ತೋ ಅಂತ? ನೋವ್ರಿ ರಕ್ತ ಜಾಸ್ತಿ ಅನ್ನಿಸ್ತೈತಿ ನಂಗೆ. ಎಷ್ಟು ಬರುತ್ತೆ ಸುಮಾರು ಪ್ರಮಾಣ? ಏನು ಹಲ್ಲು ಉಜ್ಜಕ್ಕೆ ಹೋದಾಗ, ಬ್ರಷಲ್ಲಿ ಉಜ್ಜಕ್ಕೆ ಹೋದಾಗ ಬರ್ತದ? ಇಲ್ರಿ, ಬಾಯಾಗ ಏನು ನೀರು ಹಾಕಿ ಉಗುಳಿಸ್ತಾನೆ, ಹೆಂಗೆ ಉಗುಳಿಸ್ತಾ ಹಂಗೆ ಬಂದಂಗೆ ಹಾಕತ್ರ. ಬರ್ತಾನೆ ಇರ್ತದೆ, ಎಷ್ಟು ಉಗುಳಿಸಿದ್ರು ಬರ್ತಾನೆ ಇರ್ತದೆ, ಅದೇ ನಿಲ್ಲೋದಿಲ್ಲ. ಹಾಂ, ಅವಾಗ ಅಲ್ರಿ. ಆದ್ರೆ ಬಂದ ಹಂಗೆ ಉಗುಳನ ನಾನೇ ಬ್ಯಾಸದ್ ಬಿಟ್ಟು ಬಿಡ್ತೇನೆ. ಈಗೆಲ್ಲ ಆಗ್ತಾ ಇರೋದಕ್ಕೆ ಡಾಕ್ಟ್ರುಗಳು ಏನು ಹೇಳ್ತಾರೆ? ಹೊಸಡಿದ ಒಂದು ಸ್ವಲ್ಪ ಹಿಂಗೆ ಇನ್ಫೆಕ್ಷನ್ ಐತಿ ಅಂತಂದ್ರೆ. ಅಲ್ಲ, ಅದು ನಿಲ್ಲಿಸ್ರಲ್ಲ ಅಂತ ಕೇಳ್ಬೇಕು. ಅದ ಈ ಟ್ರೀಟ್ಮೆಂಟ್ ತಗೋರಿ, ಕಡಿಮೆ ಐತಿ. ತಗೋತಾ ಇದ್ದೀನಲ್ಲ, ನೀವು 3-4 ವರ್ಷದಿಂದ ತಗೋತಾ ಇದ್ದೀನಿ. ಮತ್ತು ದಿನ ಬೆಳಿಗ್ಗೆ ರಕ್ತ ಬರ್ತದೆ, ಅದು ನಿಲ್ಲಿಸ್ರಿ ಅಂತ ಕೇಳ್ಬೇಕು. ಕೇಳ್ಕೊಂಡಿನ್ರಿ. ಅಂದ್ರೆ ತಗೋರಿ, ಆಮೇಲೆ ನೋಡ್ತೀವಿ, ಹಲ್ಲು ತೆಗಿಸ್ಬೇಕು, ಅದು ಇದು ಇವೇ ಹೇಳತ್ತಾರೆ. ಈಗ ಹಲ್ಲೇನಾರು ತೆಗ್ಸಿದ್ದೀರಾ? ಹಾಂ, ಈ ಕಡೆ ಒಂದು ತೆಗಿಸಿ ಕ್ಯಾಪ್ ಹಾಕೊಂಡಿನ್ರಿ. ಒಂದು ತೆಗಿಸಿ ಕ್ಯಾಪ್ ಹಾಕಿಸ್ಕೊಂಡಿದ್ದೀರಿ. ಪದ್ಧತಿ ಯಾವ ರೀತಿಯಾಗಿರ್ತದೆ ಬೆಳಿಗ್ಗೆಯಿಂದ ಸಂಜೆವರೆಗೆ ಅನ್ನೋದನ್ನು ಒಂದು ಸ್ವಲ್ಪ ವಿವರಗಳು ಕೊಡ್ತೀರಾ? ಬೆಳಗ್ಗೆ ಎದ್ದ ಕೂಡಲೇ ಸಣ್ಣ ಆದ್ಮೇಲೆ ಒಂದು ಸ್ವಲ್ಪ ಚಹಾ ಕುಡಿತೀನಿ ರೀ. ಆಮೇಲೆ ಏನ್ರಿ ನಾಷ್ಟ ಅದು ಸ್ವಲ್ಪ ತೊಗೋತೀನಿ ರೀ 10 ಗಂಟೆಗೆ. ಆಮೇಲೆ ಎದ್ದು 1 ಗಂಟೆಗೆ ಏನ್ರಿ ಹಿಂಗೆ ಊಟದ ಮಾಡ್ತೀನಿ ರೀ. ಮತ್ತು ಸಾಯಂಕಾಲ ಏನು ಜಾಸ್ತಿ ಏನು ತಿನ್ನಂಗಿಲ್ಲ, ಆ ಚಹಾ ಕೂಡ ರಾತ್ರಿ ಅಷ್ಟೇ ಊಟ. ಚಹಾ ಒಂದು ದಿವಸಕ್ಕೆ ಎಷ್ಟು ಸಲ ತಗೋತೀರಾ? 1-2 ಸಲ ಆತೈತ್ರಿ. ಬೇಕಂದ್ರೆ 3 ಸಲ ಕುಡಿದಿರ್ತೀನಿ. ಈಗ ಚಹಾಗೆ ಸಕ್ಕರೆ ಎಷ್ಟು ಹಾಕ್ತೀರಾ? ಸಕ್ರೆ ಪ್ರಮಾಣ ಕಡಿಮೆನೇ ಹಾಕ್ತೀನಿ ರೀ. ಕಡಿಮೆನೇ ಹಾಕ್ತೀರಿ. ಹಾಂ. ಮತ್ತು ನಿಮಗೆ ಊಟದೊಳಗೆ ಸಿಹಿ ಯಾವ ಪ್ರಮಾಣದಲ್ಲಿ, ಏನೇನು ಸಿಹಿ ಏನಾರು ತೊಗೊಳ್ತೀರಾ? ಹಾಂ, ಜಾಸ್ತಿ ಏನಾರು ಹಿಂಗೆ ಬೆಲ್ಲ ಏನಾರು ತಿಂದ್ರೆ ಒಂದು ಸ್ವಲ್ಪ ಪಿತ್ತಿನ ಸ್ವಲ್ಪ ಕಡಿಮೆನೇ ಉಣ್ತೀನಿ ರೀ.
ಈ ಬಿಸ್ಕಟ್ಸು ಬೇಕ್ರಿ ಐಟಮ್ಸು ಈ ಥರದ್ದು ಏನಾದ್ರು ತಾವೆಂದಾದ್ರೂ ತೊಗೊಂಡಿದ್ದೀರಾ? ಇಲ್ಲ ಜಾಸ್ತಿ ಈಗ ಸುಮ್ಮನೆ ನಿಮಗೆ ನೀವು ಅವಲೋಕನ ಮಾಡಿಕೊಂಡ್ರೆ ನನಗೆ ಹಲ್ಲು ನೋವು ಯಾಕೆ ಬಂತು, ಉಳ್ಕಲ್ ಯಾಕಾಯಿತು, ಹೊಸಡು ನೋವು ಊತ ಯಾಕೆ ಬರ್ತದೆ ಅಂತ ಏನಾದ್ರು ವಿಚಾರ ಮಾಡಿದ್ದೀರಾ? ಅಂದ್ರೆ ಜಾಸ್ತಿ ಚಹಾ ಕುಡಿದ್ರಿಂದ ಏನಾರ ಸ್ವಲ್ಪ ಆಗೈತೆ ಅಂತ ನನಗೆ ಅನಿಸ್ತಿರೋದು. ನಿಮ್ಮ ಮನೆಯವ್ರ ಹಲ್ಲು ನೋವು ಬಗ್ಗೆ ಏನು ಹೇಳ್ತೀರಿ? ನೀವು ಜೊತೆಗೆ ನಿತ್ಯದ ಸಂಗಾತಿಯಾಗಿ ಗಮನಿಸಿದಿರಿ, ಅವ್ರ ಹಲ್ಲು ನೋವು ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಒಂದು ಎಲ್ಲ ಡಾಕ್ಟರ್ ಮಿನ್ಸ್ನಾ ಡಾಕ್ಟರ್ ಕಡೆ ತೋರಿಸಿದ್ವಿ ಸರ್, ಯಾಕೋ ಇದು ಅನಿಸ್ಲಿಲ್ಲ. ಮತ್ತು ಬರೀ ಅವ್ರು ಇದನ್ನ ಹೇಳ್ಕೊತ ಬಂದ್ರು. ಮತ್ತು ಅವ್ರಿಗೆ ನೋವು ಇರ್ತೈತೆ ಅಂದ್ಬೇಕು, ರಕ್ತ ಕಡಿಮೆ ಆಗ್ತಾ ಇಲ್ಲ ಅಂದ್ಬೇಕ, ಒಂದೇನೋ ನಿಮ್ಮ ಕಡೆ ತೋರಿಸ್ಬೇಕು ಅಂತ ಹೇಳಿ ಮೊನ್ನೆ ನಾನು ಬಂದಿದ್ದೆ. ಈಗ ನಿಮಗೆ ಇಲ್ಲಿ ಸ್ವಾಮೀಜಿಯವರು ಹಲ್ಲು ನೋವಿನ ಔಷಧಿ ಕೊಡ್ತಾರೆ ಅನ್ನೋದು ನಿಮ್ಗೆ ಹೇಗೆ ಗೊತ್ತಾಯ್ತು? ಈಗೊಮ್ಮೆ ನಾನು ಒಂದು 15 ದಿವಸದಿಂದ ನಮ್ಮ ಕಡೆ ಬಂದಿದ್ದೆಲ್ಲ, ಅವಾಗ ಕೇಳಿದಾಗ ನೀವು ಹೇಳಿದ್ರಿ, ಅದು ಕರ್ಕೊಂಬರ್ರಿ ಒಂದು ನಾವು ಈ ಟೈಮ್ ತಗೊಂಡು ಬಂದಿದ್ದೆ. ಸರಿ ಆಯ್ತು. ಹೆಸರು ಮಲ್ಲಿಕಾರ್ಜುನ ಅಸ್ಕಿ. ನೀವು ಪ್ರೋತ್ಸಾಹಿಸಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ವಿಡಿಯೋಗಳನ್ನು ಕೊನೆಯವರೆಗೆ ನೋಡಿರಿ. ನಿಮ್ಮ ಸಹಕಾರ ನಮಗೆ